ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಗೋಧಿ ಹಿಟ್ಟಿನಿಂದ ಎರಡು ಥರ ದೋಸೆ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಬರ್ರಿ. ನೋಡ್ರಿ, ಬೆಳಗಿನ ನಾಷ್ಟಕ್ಕೆ ದಿಢೀರ್ನ ಈಗ ದೋಸೆ ಮಾಡೋದು ಹೇಗಂತ ನೋಡೋಣ್ರಿ. ನಾನು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಳ್ರಿ. ಈಗ ಇದ್ದಬ್ರಿಗೆ ಹಿಕ್ಕಂತನ್ರಿ. ದಿಢೀರ್ನ ಮಾಡ್ಕೊಬೋದು ನೋಡ್ರಿ. ಇದು ನೆನೆ ಇಡ್ಬೇಕು ಅನ್ನೋದೇನಿರಲ್ಲ, ರುಬ್ಬಬೇಕು ಅನ್ನೋದಿರಲ್ಲ. ದಿಢೀರ್ನ ಗೋಧಿ ಹಿಟ್ಟಿಂದ ಹಸಿ ಮಾಡ್ಕೊಬೋದು ರೀ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕಾಲಿಸ್ಕೊಂತನ್ರಿ. ನೋಡಿರಿ, ಸ್ವಲ್ಪ ನೀರು ಹಾಕ್ಯಂಡು ಗಂಟಿಲ್ದಂಗೆ ಕಲಿಸ್ಕೊಬೇಕ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತಾವ್ರಿ ಗೋಧಿ ಹಿಟ್ಟಿಂದ ಹಸಿ. ನಾನು ನಿಮಗೆ ಎರಡು ಥರ ಮಾಡಿ ತೋರಿಸ್ತೇನೆ ರೀ. ಹಿಟ್ಟು ಈ ಥರ ಕಾಲಿಸ್ಕೊಂಡ ನೋಡ್ರಿ. ನಾನು ಇದು ಒಂದು 20 ನಿಮಿಷ ನೆನೆಬೇಕ್ರಿ. ನೆಂದ್ರೆ ಚಲೋ ಬರ್ತವೆ ದೋಸೆ. ಒಂದು 20 ನಿಮಿಷ ನೆನೆಬಿಡ್ತೇನೆ ರೀ. ನೋಡ್ರಿ, ಹಿಟ್ಟು ನೆಂದೈತಿ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಯಂತ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. 1 ಸ್ಪೂನು ಉಪ್ಪು ಹಾಕ್ಯಂತ ನೋಡ್ರಿ. ಎರಡು ಸ್ಪೂನು ಖಾರ ಪುಡಿ ಹಾಕ್ಯಂತನ್ರಿ. ಈಗ ಇದನ್ನು ಸಾವನ್ಯಾಗ ಮಿಕ್ಸ್ ಮಾಡ್ಬೇಕ್ರಿ. ನಾ ಸೋಡಾ ಹಾಕಿಲ್ರಿ. ಸೋಡಾ ಹಾಕಿದಾಗ ಮಾಡಿದ್ರೆ ಚಲೋ ಬರ್ತವೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಯಂತೀನಿ. ಇದನ್ನು ಸಾವನ್ಯಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಉಪ್ಪು ಖಾರ ಕರಗಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕ್ರಿ. ಈಗ ಹಂಚ್ಕಾಯಿ ಹಾಕಿಟ್ಟನ್ರಿ. ಈ ದೋಸೆ ಹಾಕೋದು ಹೆಂಗಂತ ನೋಡೋಣ. ನೋಡ್ರಿ, ಈಗ ಹಂಚ್ಕಾದೈತಿ. ಓಟ ಎಣ್ಣೆ ಹಚ್ಚಿ ವರ್ಷಿನಿ. ಎಣ್ಣೆ ಈಗ ಹಾಕಿಲ್ಲ ನಾನು, ಹಂಗೆ ಹಾಕ್ತೇನೆ ನೋಡ್ರಿ. ಈಗ ಎಣ್ಣೆ ಹಾಕ್ತೇನೆ ನೋಡ್ರಿ ಮ್ಯಾಗ. ದೋಸೆ ಹಾಕೋ ಮುಂದೆ ಉರಿ ಸಣ್ಣ ಇಡ್ಬೇಕ್ರಿ. ಹಿಂಗೆ ದೋಸೆ ಹಾಕಿಂದ ಉರಿ ಜಾಸ್ತಿ ಇಡ್ಬೇಕ್ರಿ. ಅಂದ್ರೆ ಹಾಕೋ ಮುಂದೆ ಗಂಟಿಗೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ಗೋಧಿ ಹಿಟ್ಟಿನ ದೋಸೆ. ಎಣ್ಣೆ ಹಾಕಿ ಕೈ ಆಡಿದ್ರೆ ಸುತ್ತಲಿ ಹಾಕ್ಯಂತ ನೋಡ್ರಿ. ನೋಡ್ರಿ ಹೆಂಗೆ ಬಬಲ್ಸ್ ಬರತ್ತವೆ. ನೋಡ್ರಿ, ಈಗ ಬೆಂದೈತಿ. ಹೊಳಿಸಿ ಹಾಕ್ತೇನೆ ನೋಡ್ರಿ. ಮೊದ್ಲಿನ ಸುತ್ತಲಿ ಬಿಡಿಸ್ಕೊಬೇಕ್ರಿ. ನೋಡಿ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ. ಹಿಂಗೆ ಮ್ಯಾಲ ಚಮಚಲ್ಲಿ ಒಂದು ಸ್ವಲ್ಪ ಫ್ರೆಶ್ ಮಾಡಿದ್ರೆ ಸಾವನ್ಯಾಗ ಬೇಯ್ತೈತಿ. ಕುಡ್ದ ಹೊಳಿಸಿ ಹಾಕಿದ್ದು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನೋಡ್ರಿ. ಹೊಳಿಸಿ ಹಾಕಿದ್ನಲ್ರಿ, ಈಗ ಮತ್ತೆ ಹೊಳಿಸಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಈಗ ಇನ್ನೊಂದು ಹಾಕಿ ತೋರಿಸ್ತೇನೆ ರೀ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ. ಕೆಂಪಾಗ ಬೆಂದು ನೋಡ್ರಿ. ಈಗ ಹಾಕ್ಯಂತಾನೆ ಊರಿ ಮತ್ತು ಸಣ್ಣ ಇಟ್ಟನಿ. ಈಗ ಮತ್ತೆ ಹಾಕ್ಯಂತಾನೆ ನೋಡ್ರಿ. ಎಣ್ಣೆ ಹಚ್ಚಿಲ್ರಿ ನಾ. ಮತ್ತು
ಈಗ ಹುರಿ ಜಾಸ್ತಿ ಇಟ್ಟು ಮತ್ತು ಮ್ಯಾಗ ಎಣ್ಣೆ ಹಾಕ್ಬೇಕು. ಈಗ ನೋಡ್ರಿ ಬೆಂದೈತಿ, ಹೊಳಿಸಿ ಹಾಕ್ತೀನಿ ನೋಡ್ರಿ ಎಷ್ಟು ಮಸ್ತ್ ಬೆಂದೈತಿ. ನೋಡ್ರಿ ಹೊಳಿಸಿ ಹಾಕಿದ್ನಲ್ರಿ, ಬೆಂದೈತನ ನೋಡೋಣ. ನೋಡ್ರಿ ಮಸ್ತ್ ಬೆಂದೈತಿ. ಈಗ ಒಂಥರ ಮಾಡೋದು ತೋರಿಸಿನಲ್ರಿ, ಈಗ ಮತ್ತೊಂದು ಥರ ಹೇಗಂತ ನೋಡೋಣ. ನೋಡ್ರಿ ಅದೇ ಹಿಟ್ಟಿಗೆ ಈಗ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು, ಜೀರಿಗೆ ಹಾಕ್ಯಂತ ನೋಡ್ರಿ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಹಾಕ್ಯಬೋದ್ರಿ. ಈಗ ನೋಡ್ರಿ ಈರುಳ್ಳಿ, ಜೀರಿಗೆ, ಕರಿಬೇವು ಹಾಕ್ಯಂದೇನಲ್ರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಯಂತನ್ರಿ. ಅಂದ್ರೆ ಈರುಳ್ಳಿಗೆ ಉಪ್ಪು ಕಮ್ಮಿ ಅನ್ನಿಸ್ತೈತೆ ರೀ, ಹಿಂಗಾಗಿ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತ. ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಯಂತ ನೋಡ್ರಿ. ಮಕ್ಕಳು ತಿನ್ನಲ್ಲಪ್ಪ ಅಂದ್ರೆ ಈಗ ಫಸ್ಟಿಗೆ ಮಾಡಿದ್ನಲ್ರಿ, ಬರೀ ಉಪ್ಪು ಖಾರ ಅಷ್ಟು ಹಾಕಿ ಹಂಗೆ ಮಾಡಿ ಕೊಡ್ಬೋದು ರೀ. ಇಲ್ಲಪ್ಪ ತಿಂತಾರ ಅಂದ್ರೆ ಹಿಂಗೆಲ್ಲ ಕರಿಬೇವು, ಕೊತ್ತಂಬರಿ, ಜೀರಿಗೆ ಎಲ್ಲ ನಿಮ್ಗೆ ಯಾವ ಸೊಪ್ಪು ಬೇಕು ಆ ಸೊಪ್ಪು ಹಾಕ್ಯಂದು ಮಾಡ್ಕೊಬೋದ್ರಿ. ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ ಗೋಧಿ ಹಿಟ್ಟಿನ ದಾಸಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾನೆ ರೀ. ಹೀಗೆಲ್ಲ ಹಾಕಿ ಮಾಡ್ಕೊಂಡ್ರಂಕ್ರು ಮಸ್ತ್ ಹಾಕವ್ರಿ. ಈಗ ಸಣ್ಣ ಸಣ್ಣ ಮಕ್ಕಳು ಇವನ್ನೆಲ್ಲ ಆರಿಸಿ ಒಗಿತಾರೆ ರೀ ನಾವು ದಾಸೆ ಹಾಕಿದಾಗ. ಅದಕ್ಕೆ ಹಿಂಗಾಗಿ ಬರೀ ಉಪ್ಪು ಖಾರ ಅಷ್ಟು ಹಾಕಿ ಕೊಟ್ರೆ ತಿಂತಾರೆ ಸಣ್ಣ ಮಕ್ಕಳು. ಈಗ ದೋಸೆ ಮಾಡೋದ ನೋಡೋಣ ಬರ್ರಿ. ನೋಡ್ರಿ ಹಂಚಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸ್ಕೊತಾನೆ ರೀ. ಒಂದು ಸ್ವಲ್ಪ ಕಾಟನ್ ಅರ್ಬಿಲೆ ಒರೆಸ್ಕೋಬೇಕು ರೀ. ಈ ಕಾಟನ್ ಅರ್ಬಿಲೆ ಒರೆಸ್ಕೊತಾನೆ ರೀ. ನೋಡಿರಿ ಕಾಟನ್ ಅರ್ಬಿಲೆ ಒರೆಸಿನಲ್ರಿ, ಈಗ ದೋಸೆ ಹಾಕ್ಯಂತಾನೆ ನೋಡಿರಿ. ಕೈ ಆಡಿ ಹಾಕ್ಯಬೇಕು. ನಾವು ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಬೋದು ರೀ, ತೆಳ್ಳಗೆ ತೆಳ್ಳಗೆ ಮಾಡ್ಬೋದು. ತೆಳ್ಳಗೆ ಆಗ್ಬೇಕಂದ್ರೆ ನೀರು ಹಾಕ್ಯಬೇಕು ರೀ. ಜಾಸ್ತಿ ನೀರು ಹಾಕ್ಯಂಡು ಒಂದು ಸ್ವಲ್ಪ ನೀರನ್ನ ಮಾಡ್ಕೋಬೇಕು ರೀ, ಅಂದ್ರೆ ತೆಳ್ಳಗೆ ಹಾಕೋರಿ. ಈಗ ನಾ ಹಿಟ್ಟು ದಪ್ಪ ಐತ್ರಿ ಹಿಟ್ಟು, ಅದಕ್ಕೆ ಹಿಂಗಾಗಿ ಒಂದು ಸ್ವಲ್ಪ ದಪ್ಪ ಹಾಕೋರಿ. ನಾವು ತೆಳ್ಳಗೆ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಯಬೇಕು ರೀ. ಈಗ ಉರಿ ಜಾಸ್ತಿ ಇಟ್ಕೊಂಡು ಎಣ್ಣೆ ಹಾಕ್ತೀನಿ ನೋಡಿರಿ. ಈಗ ನೋಡ್ರಿ ಬೆಂದೈತಿ, ಹೊಳಿಸಿ ಹಾಕ್ತೀನಿ ನೋಡಿ. ಎಷ್ಟು ಮಸ್ತ್ ಬಂದೈತಿ ನೋಡ್ರಿ. ಹೊಳಿಸಿ ಹಾಕಿದ್ವಲ್ರಿ, ಈಗ ಬೆಂದೈತನ ನೋಡ್ರಿ. ನೋಡ್ರಿ ಮಸ್ತ್ ಬೆಂದೈತಿ. ಈಗ ಇದೇ ಥರ ಇನ್ನೊಂದು ಹಾಕಿ ತೋರಿಸ್ತೀನಿ. ಈಗ ದಾಸೆ ಹಾಕ್ತೀನಿ ನೋಡ್ರಿ. ಫಸ್ಟ್ ಹಾಕೊಂಬಂದ ಎಣ್ಣೆ ಹಾಕ್ತೀನಿ ನಾನು. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಂಚು ಒರೆಸ್ಕೊಂಡಿದ್ರಿ, ಎರಡನೇ ಸಲಕ್ಕೆ ಹಂಗೆ ಹಾಕ್ಯಂಡ್ರಿ ನೋಡ್ರಿ. ಈಗ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂಡು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಬೇಕು.
ನೋಡಿರಿ ಗುರಿಗೆ ಜೋರು ಇರ್ತೀನಿ. ಇದೊಂದು ಸ್ವಲ್ಪ ಬೆಂದಂದ್ರೆ ಹಿಂಗೆ ಚಮಚಲ್ಲೇ ಕೈ ಆಡ್ತಿರ್ತೀವಿ ಒಂದು 2 ಓಟು ಹತ್ತಿರ್ತೈತಿ. ಮಸ್ತ್ ಬೆಂದು ಬರ್ತೈತಿ ನೋಡಿರಿ. ಬೆಂದಕ್ಕೆನ ಹೊಳಿಸಿ ಹಾಕ್ಕೊಂಡು ನೋಡಿರಿ ಎಷ್ಟು ಮಸ್ತ್ ಬೆಂದ. ನೋಡಿರಿ ಈಗ ಇದು ಬೆಂದಕ್ಕೆನ ನೋಡೋಣ. ನೋಡಿರಿ ಮಸ್ತ್ ಬೆಂದೈತಿ ನೋಡಿರಿ. ಇದೇ ಥರ ಮನೆ ಮಾಡ್ಕೊಂಡು ತಿನ್ನೋದು ಸುಲಭ ರೀ. ಗೋಧಿ ಹಿಟ್ಟು ತರಿಸಿ ನಮಗೆ ರುಬ್ಬೋದು ಬೇಡ, ಏನು ಬೇಡಪ್ಪ ಅಂದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡಿರಿ. ನೋಡಿರಿ ಈರುಳ್ಳಿ ಎಲ್ಲ ಹಾಕಿವಲ್ರಿ, ಎಷ್ಟು ಚಂದ ಕಾಣ್ತಾವೆ ನೋಡಿರಿ, ಎಷ್ಟು ಮಸ್ತ್ ಆಗ್ಯಾವು. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.